ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ವಾಯು ಪುರಾಣವು ಹಿಂದೂ ಧರ್ಮದ 18 ಪುರಾಣಗಳಲ್ಲಿ ಒಂದಾಗಿದೆ. ಇದನ್ನು ವಾಯುದೇವನು ಹೇಳಿದರೆಂದು ನಂಬಲಾಗಿದೆ. ವಾಯು ಪುರಾಣವು ಬ್ರಹ್ಮಾಂಡದ ಸೃಷ್ಟಿ, ದೇವತೆಗಳು ಮತ್ತು ರಾಕ್ಷಸರ ವಂಶಾವಳಿ, ಭೂಗೋಳ, ಖಗೋಳ ಮತ್ತು ಧರ್ಮದ ವಿವಿಧ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ವಾಯು ಪುರಾಣವು 2 ಭಾಗಗಳನ್ನು ಹೊಂದಿದೆ. ಪೂರ್ವ ಭಾಗ, ಇದು ಸೃಷ್ಟಿ, ವಂಶಾವಳಿ, ಭೂಗೋಳ ಮತ್ತು ಖಗೋಳದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಉತ್ತರ ಭಾಗ, ಇದು ಧರ್ಮ, ಕರ್ಮ, ಮೋಕ್ಷ ಮತ್ತು ಈಶತತ್ವದ ಮಹತ್ವದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ವಾಯು ಪುರಾಣದ ಕೆಲವು ಪ್ರಮುಖ ವಿಷಯಗಳಿವೆ. ಸೃಷ್ಟಿ. ವಾಯು ಪುರಾಣವು ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ಒಂದು ವಿವರವಾದ ವಿವರಣೆಯನ್ನು ನೀಡುತ್ತದೆ. ಇದು ದೇವರುಗಳು ಮತ್ತು ರಾಕ್ಷಸರ ಸೃಷ್ಟಿ, ಭೂಮಿ ಮತ್ತು ಆಕಾಶದ ಸೃಷ್ಟಿ, ಮತ್ತು ಸಸ್ಯಗಳು ಮತ್ತು ಪ್ರಾಣಿಗಳ ಸೃಷ್ಟಿಯ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ವಂಶಾವಳಿ. ವಾಯು ಪುರಾಣವು ದೇವರುಗಳು ಮತ್ತು ರಾಕ್ಷಸರ ವಂಶಾವಳಿಯ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಇದು ಪುರಾಣಗಳಲ್ಲಿ ಬರುವ ಅನೇಕ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ಸಹ ಒಳಗೊಂಡಿದೆ. ಭೂಗೋಳ ಮತ್ತು ಖಗೋಳ. ವಾಯು ಪುರಾಣವು ಭೂಮಿ ಮತ್ತು ಆಕಾಶದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಇದು ಭೂಮಿಯ ಗಾತ್ರ ಮತ್ತು ಆಕಾರದ ಬಗ್ಗೆ, ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ಬಗ್ಗೆ, ಮತ್ತು ವಿವಿಧ ಖಂಡಗಳು ಮತ್ತು ಸಾಗರಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಧರ್ಮ. ವಾಯು ಪುರಾಣವು ಧರ್ಮದ ವಿವಿಧ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಇದು ಕರ್ಮ, ಮೋಕ್ಷ ಮತ್ತು ಈಶತತ್ವದ ಮಹತ್ವದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ವಾಯು ಪುರಾಣವು ಒಂದು ದೊಡ್ಡ ಮತ್ತು ಸಂಕೀರ್ಣವಾದ ಪಠ್ಯವಾಗಿದೆ. ಇದನ್ನು ಅರ್ಥಮಾಡಿಕೊಳ್ಳಲು ವಿದ್ವಾಂಸರು ಮತ್ತು ತಜ್ಞರ ಸಹಾಯ ಬೇಕಾಗುತ್ತದೆ. ಆದರೆ ಇದು ಹಿಂದೂ ಧರ್ಮದ ಒಂದು ಪ್ರಮುಖ ಗ್ರಂಥವಾಗಿದೆ ಮತ್ತು ಧರ್ಮ, ತತ್ವಶಾಸ್ತ್ರ ಮತ್ತು ಪುರಾಣಗಳ ಬಗ್ಗೆ ಆಸಕ್ತಿ ಹೊಂದಿರುವವರಿಗೆ ಒಂದು ಅಮೂಲ್ಯವಾದ ಸಂಪನ್ಮೂಲವಾಗಿದೆ. ಧನ್ಯವಾದಗಳು.